ಸೊ ಫೈನಲಿ ದ ಟೈಮ್ ಈಸ್ ನಾವ್ ಎಂಡ್. ನಿಜವಾಗ್ಲೂ ಈ ರೀತಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಅದರಲ್ಲೂ ನಮ್ಮ ಜಾನ್ಸನ್ ಅವರು ಲಾಸ್ಟಲ್ಲಿ ಏನು ಕೂಡ ಮಾತಾಡಲಿಲ್ವಲ್ಲ, ಅದಂತೂ ಇನ್ನೂ ಕೂಡ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾ ಇದೆ. ಇದಾದಮೇಲೆ ಬರುತ್ತೆ ಕಂಪ್ಲೀಟ್ ಆಗಿ ಶೋನ ನನಗಾಗಲೇ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಆ ಒಂದು ಎಮೋಷ್ನಲಿಟಿ ಇತ್ತಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ವರ್ಡ್ಗಳು ಕೂಡ ಸಾಲ್ತಾ ಇರೋ ಗುರು. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಜಾನ್ಸನ್ ಅವರು ಎಷ್ಟು ಉದಾರ ಭಾವದಿಂದ, ಅಂದರೆ ಸೆಲ್ಫ್ಲೆಸ್ ಗುರು, ನಿಜವಾಗ್ಲೂ ತಾನು ಅನ್ನೋದು ಏನು ಕೂಡ ಇಲ್ಲ ಜಾನ್ಸನ್ ಅವರಿಗೆ. ಆ ರೀತಿ ಗಂತರ್ ಅವ್ರನ್ನ ಇವತ್ತು ಬೂಸ್ಟ್ ಮಾಡಿದ್ರಲ್ಲ ನಮ್ಮ ಜಾನ್ಸನ್ ಅವರು. ಹೇಳ್ಬೋದಾಗಿತ್ತು ಅವರು ಇಲ್ಲ ನಾನು ಟ್ಯಾಪ್ ಔಟ್ ಮಾಡೋದಿಲ್ಲ, ನನ್ನ 24 ವರ್ಷದ ಕರಿಯರಲ್ಲಿ 20 ವರ್ಷ ನಾನು ಟ್ಯಾಪ್ ಔಟೇ ಮಾಡಿಲ್ಲ, ಸ್ಟಾರ್ಟಿಂಗಿಂದ ನನ್ನ ಕ್ಯಾರೆಕ್ಟರು ಯಾವಾಗ ಚೇಂಜ್ ಆಯಿತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಟ್ಯಾಪ್ ಔಟ್ ಮಾಡಿಲ್ಲ, ನಾನು ಈಗಲೂ ಕೂಡ ಟ್ಯಾಪ್ ಔಟ್ ಮಾಡೋದಿಲ್ಲ ಅಂತ ನಮ್ಮ ಜಾನ್ಸನ್ ಅವರು ಸುಮ್ಮನಾಗ್ಬೋದಾಗಿತ್ತು. ಟ್ಯಾಪ್ ಔಟ್ ಆದರೂ ಮಾಡಲಿ ಗುರು, ಅದೇನದು ಸ್ಮೈಲ್ ಮಾಡಿಕೊಂಡು ಟ್ಯಾಪ್ ಔಟ್ ಮಾಡೋದಾರಲ್ಲ, ನಿಜವಾಗ್ಲೂ ಅದಂತೂ ಟಚ್ ಆಗೋಯ್ತು. ಆ್ಯಂಡ್ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ಬರ್ತಾ ಇತ್ತು ಆ ಒಂದು ಟೈಮಲ್ಲಿ. ಇಡೀ ಕ್ರೌಡು ಟ್ರಿಪಲ್ ಎಚ್ ಅವ್ರನ್ನ ಬೈಕೊಂಡಿರುತ್ತೆ, ಬೂ ಮಾಡಿರುತ್ತೆ. ಅಂದರೆ ಅಷ್ಟಿಷ್ಟಲ್ಲ ಗುರು, ನಿಜವಾಗ್ಲೂ ಆ ಒಂದು ಸ್ಮೈಲ್ ಮಾಡಿ ಟ್ಯಾಪ್ ಔಟ್ ಮಾಡೋದ್ರಲ್ಲ, ಕಳೆದೋಗ್ಬಿಟ್ಟೆ ನಾನಂತೂ. ಇನ್ನು ಮುಂದೆ ನಾವು ಜಾನ್ಸನ್ ಅವ್ರನ್ನ ನೋಡ್ಬೋದು, ಬಟ್ ಆ್ಯಸ್ ಎ ಮಾನಿಟರ್, ಆ್ಯಸ್ ಎ ಸೂಪರ್ ಸ್ಟಾರ್ ಅಂತೂ ನೋಡೋದಕ್ಕೆ ಆಗೋದಿಲ್ಲ ಬಿಡಿ. ಇನ್ನು ಮುಂದೆ ನಾವು ಆ್ಯಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ಗಳನ್ನ ನೋಡೋದಕ್ಕೆ ಆಗೋದಿಲ್ಲ, ಅವರ ಮೂವ್ಸ್ಗಳನ್ನ ನೋಡೋದಕ್ಕೆ ಆಗೋದಿಲ್ಲ, ಅವರ ಕ್ಯಾಚ್ ಪ್ರೈಸ್ಗಳನ್ನ ಕೇಳೋದಕ್ಕಾಗೋದಿಲ್ಲ, ಅವರ ಮರ್ಚಂಡೈಸ್ಗಳನ್ನೂ ಕೂಡ ಇನ್ನು ಮುಂದೆ ಹೊಸದಾಗಿ ನೋಡೋದಕ್ಕೆ ಆಗೋದಿಲ್ಲ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅದರಲ್ಲೂ ಕೂಡ ಶೋ ಮಾತ್ರ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ನಮ್ಮ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರು ಬಂದು ಜಾನ್ಸನ್ ಅವರಿಗೆ ಟ್ರಿಬ್ಯೂಟ್ನ ಕೊಡ್ತಾರಲ್ಲ, ಅದಂತೂ ಇನ್ನೂ ಕೂಡ ಎಮೋಷ್ನಲ್ ಆಗಿತ್ತು. ತನ್ನ ಚಾಂಪಿಯನ್ಶಿಪ್ಗಳನ್ನ ಜಾನ್ಸನ್ ಅವರಿಗೆ ಕೊಟ್ಟು ನೀನು ಚಾಂಪಿಯನ್ಶಿಪ್ಗಿಂತನೂ ಕೂಡ ದೊಡ್ಡವನು ಅಂತ ಹೇಳ್ತಾರಲ್ಲ, ಆ ಒಂದು ಲೈನ್ ಇದೆಯಲ್ಲ, ಅದಂತೂ ಇನ್ನೂ ಕೂಡ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಆ ಒಂದು ಚಾಂಪಿಯನ್ಶಿಪ್ ಜೊತೆ ಜಾನ್ಸನ್ ಅವರು ಎಷ್ಟು ಆಸಮ್ ಆಗಿ ಕಾಣಿಸ್ತಾ ಇದ್ರು ಗುರು. ಇಷ್ಟು ಬೇಗ ನಿನಗೆ ರಿಟೈರ್ಡ್ ಆಗುವಂತಹ ಸಂದರ್ಭ ಬರಬೇಕಿತ್ತ, ಇನ್ನೊಂದು ಸ್ವಲ್ಪ ಹೊತ್ತಿರ್ಬೋದಿತ್ತಲ್ಲ ಅಂತ ಅನ್ನಿಸ್ತಾ ಇತ್ತು. ಏನೇ ಆಗಲಿ ಎಲ್ಲವೂ ಕೂಡ ಮುಗ್ದಿದೆ. ಬಟ್ ಇನ್ನೂ ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇರೋದೇನಪ್ಪ ಅಂದರೆ ಆ ಒಂದು ಸ್ಮೈಲ್ ಮಾಡಿಕೊಂಡು ಟ್ಯಾಪ್ ಔಟ್ ಮಾಡೋದ್ರಲ್ಲ, ಅದನ್ನು ನಾನು ಯಾವತ್ತೂ ಮರೆಯೋದಕ್ಕಾಗಂತೂ ಆಗೋದಿಲ್ಲ. ನಿಜವಾಗ್ಲೂ ಅದೊಂಥರ ಸಿಕ್ಕಾಪಟ್ಟೆ ಎಮೋಷ್ನಲ್ ಮೂಮೆಂಟ್ ಆಗೋಯ್ತು. ಆ್ಯಂಡ್ ಇದಾದ್ಮೇಲೆ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಜಾನ್ಸನ್ ಅವರ ಕಡೆಯಿಂದ ಒಂದು ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಆ ವ್ಯಕ್ತಿ ಏನೂ ಕೂಡ ಮಾಡೋದಿಲ್ಲ. ವಿಡಿಯೋ ಪ್ಯಾಕೇಜ್ನ ಪ್ಲೇ ಮಾಡ್ತಾರೆ ನಮ್ಮ ಟ್ರಿಪಲ್ ಎಚ್ ಅವರು. ಆ್ಯಂಡ್ ಆ ಒಂದು ಟೈಮಲ್ಲಿ ಟ್ರಿಪಲ್ ಎಚ್ ಅವರಿಗೆ ಸಿಕ್ಕಾಪಟ್ಟೆ ಬೂ ಸಿಗ್ತಾ ಇರುತ್ತೆ. ಆ್ಯಂಡ್ ಆ ವಿಡಿಯೋ ಪ್ಯಾಕೇಜ್ನ ನೋಡಾದ್ಮೇಲೆ ಆ ವ್ಯಕ್ತಿ ಸೀದಾ ತನ್ನ ಶೂಸ್ಗಳನ್ನ ಬಿಚ್ಚಿಡ್ತಾರೆ ಆ್ಯಂಡ್ ಹೊರಟೋಗ್ತಾರೆ. ಇಷ್ಟೊಂದು ಸಿಂಪಲ್ಲಾಗಿ ತನ್ನ ಬಗ್ಗೆ ಯೋಚನೆ ಮಾಡ್ಕೊಂಡಲೇ ನಿಜವಾಗ್ಲೂ ಇದು ಇನ್ನೂ ಕೂಡ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿ ಮಾಡ್ತು ಅಂತಲೇ ಹೇಳಬೇಕು. ಆ್ಯಂಡ್ ಆ ಒಂದು ಟ್ಯಾಪ್ ಔಟ್ ಮಾಡಿದಂಥ ಟೈಮಲ್ಲಿ ನನ್ನ ಕಣ್ಣಲ್ಲೂ ಕೂಡ ನೀರು ಬಂತು. ನೀವು ಕೂಡ ಹತ್ತಿರ್ತೀರಾ, ಸುಳ್ಳು ಹೇಳ್ಬೇಡಿ ನಾನು ಹುಡುಗ ಆಳಲ್ಲ ಅಂತ. ಏನೇ ಆಗಲಿ ಆ ಟ್ಯಾಪ್ ಔಟ್ ಮಾಡಿದಂತಹ ರೀತಿ ನನಗಂತೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದನ್ನೇ ಗುರು ಸೆಲ್ಫ್ಲೆಸ್ ಅನ್ನೋದು, ತನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ದಲೆ ಫ್ಯೂಚರಿಗೆ ಏನು ಬೇಕೋ ಅದನ್ನು ಕೊಟ್ಟೋಗಿದ್ದಾರೆ ನಮ್ಮ ಜಾನ್ಸನ್ ಅವರು. ಆ್ಯಂಡ್ ಫೈನಲಿ ಜಾನ್ಸನ್ಸ್ ಕರಿಯರ್ ಈಸ್ ಹೆಂಡ್, ದ ಲಾಸ್ಟ್ ಟೈಮ್ ಈಸ್ ಹೆಂಡ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಡೀ ಕಂಪ್ಲೀಟ್ ವಿಡಿಯೋನ ರಿವ್ಯೂ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲೂ ಕೂಡ ಅದು ಒಂಥರ ಎಮೋಷ್ನಲ್ ಆಗಿ ಇತ್ತು ಅಂತಲೇ ಹೇಳಬೇಕು. ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾರೆ ಲಾಸ್ಟಿಗೆ. ಆ್ಯಂಡ್ ಅವರು ಕೂಡ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತಾರೆ. ಏನೇ ಆಗಲಿ ಗಾಯ್ಸ್, ಎಲ್ಲರೂ ಕೂಡ ಥ್ಯಾಂಕ್ ಯು ಸೀನಾ ಅಂತ ಹ್ಯಾಶ್ಟ್ಯಾಗ್ನ ಕಮೆಂಟ್ ಸೆಕ್ಷನಲ್ಲಿ ಸ್ಪ್ಯಾಮ್ ಮಾಡಿ ಎಷ್ಟು ಕಮೆಂಟ್ಸ್ಗಳು ಹಾಗೆ ಎಷ್ಟು ಲೈಕು ಬರುತ್ತೆ ಅಂತ ನಾನಿವತ್ತು ನೋಡಬೇಕು. ಯಾಕಂದರೆ ಇದಾದಮೇಲೆ ಈ ಒಂದು ಚಾನಲಲ್ಲಿ ಜಾನ್ಸನ್ ಅವರ ಬಗ್ಗೆ ಮಾತುಕತೆಗಳು ಇರೋದಿಲ್ಲ. ಮಾತುಕತೆಗಳಿದ್ರೂ ಕೂಡ ಅವರ ಮ್ಯಾಚಸ್ಗಳ ರಿವ್ಯೂಗಳು ಇರೋದಿಲ್ಲ. ಯಾಕಂದರೆ ಇವತ್ತು ನಮ್ಮ ಜಾನ್ಸನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಒಂಟಿಯಾಗಿ WWE ಕಂಪನಿಯಿಂದ ರಿಟೈರ್ಡ್ ಆಗಿದ್ದಾರೆ. ಸೊ ಇನ್ನು ಮುಂದೆ ಆ್ಯಸ್ ಎ ರೆಸ್ಲರ್ ಜಾನ್ಸನ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ WWE ರಿಂಗಲ್ಲಿ. ಸೊ ಥ್ಯಾಂಕ್ ಯು ಸೀನಾ.